ಒಂದೇ ರೊಟೇಷನ್ಗೆ ವರ್ಟಿಕಲ್ ಕೂಡ ಆಗೋಗುತ್ತೆ. ಸೊ ಒಂದೇ ರೊಟೇಷನ್ಗೆ ಹಾರಿಜಾಂಟಲ್ ಕೂಡ ಆಗೋಗುತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿನ ಆಯಿತು ವ್ಲಾಗ್ಸ್ಗಳು ಅಪ್ಲೋಡ್ ಮಾಡಿ. ಲಾಸ್ಟ್ ವೀಕ್ ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದೇನು ಅಂತಂದರೆ, ಗೋಪ್ರೋಗೆ 360 ರೊಟೇಷನ್ ಮೌಂಟ್ ಸಿಗುತ್ತಾ? ಹೌದು, ಖಂಡಿತ ಸಿಗುತ್ತೆ. ಇದು ಒಂದು ವೆಬ್ಸೈಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ತಮ್ಮಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಮೌಂಟ್ ಯಾವ ರೀತಿ ಇದೆ ಅನ್ನೋದು. ಸೊ ಈ ಮೌಂಟ್ ಬಂದು ಜಸ್ಟ್ ಒಂದು 350 ರುಪೀಸ್ ಒಳಗಡೆ ಸಿಗುತ್ತೆ. ಬಟ್ ಇದು ನಿಮಗೆ ನೀವು ಆರ್ಡ್ರ್ ಮಾಡಿದ್ರೆ 3 ವೀಕ್ಸ್ ಮೇಲೆ ಬೇಕು ರೀಚ್ ಆಗೋದಕ್ಕೆ. ನಿಮಗೆ ಪ್ರಾಡಕ್ಟ್ ಮಾತ್ರ ನಿಜವಾಗ್ಲೂ ಜೆನ್ಯೂನ್ ಪ್ರಾಡಕ್ಟು, ಸಕ್ಕತ್ತಾಗಿದೆ. ನಾನಂತೂ ನನ್ನ ಹೆಲ್ಮೆಟಲ್ಲಿ ಆಲ್ರೆಡಿ ಮೌಂಟ್ ಮಾಡಿದ್ದೀನಿ. ತುಂಬ ಸೂಪರಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ವೀಡಿಯೋ ಕ್ವಾಲಿಟಿ ಬರುತ್ತೆ. ಒಂದು ಮೌಂಟು ನಾವೇನು ಇವಾಗ ಆಲ್ಮೋಸ್ಟು DJIನಲ್ಲಿ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ DJIಲಿ ಕ್ಯಾಮ್ರಾ ಏನಿದೆ ಅದರಲ್ಲಿ ಬಂದು ನಿಮಗೆ ವರ್ಟಿಕಲ್ ಮೌಂಟು ಮಾಡ್ಬೋದು, ಹಾರಿಜಾಂಟಲ್ ಮೌಂಟು ಮಾಡ್ಬೋದು. ಗೋಪ್ರೋನಲ್ಲಿ ಆ ಥರ ಕೊಟ್ಟಿಲ್ಲ. ಸೊ DJIನಲ್ಲಿ ಏನು ಮಾಡಿದ್ದಾನೆ, ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟು ಅದರಲ್ಲೇ ಕೂಡ ಎರಡೂ ರೀತಿಯೂ ನಾವು ಅಟ್ಯಾಚ್ ಮಾಡ್ಕೊಳ್ಳೋ ರೀತಿ ಕೊಟ್ಬಿಟ್ಟಿದ್ದಾನೆ. ಗೋಪ್ರೋನಲ್ಲಿ ಇದು ಒಂದು ಮೈನಸ್ ಪಾಯಿಂಟು. ನಾವು ಗೋಪ್ರೋನಲ್ಲಿ ಹಾರಿಜಾಂಟಲ್ ಮಾತ್ರ ಮಾಡೋಕ್ಕಾಗುತ್ತೆ, ವರ್ಟಿಕಲ್ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದು ಒಂಥರ ಬೇಜಾರು ವಿಷಯನೇ. ಶಾರ್ಟ್ಸ್ಗೆಲ್ಲ ನಾವು ಅಪ್ಲೋಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ತುಂಬಾ ಸರ್ಚ್ ಮಾಡಿದೆ. ನಂತರ GoPro 13 ಇದೆ. ಲಾಸ್ಟ್ ಟೈಮು ನಾನು ಈ ಇಯರೇ ಅಪ್ಡೇಟ್ ಮಾಡಿದ್ದು. GoPro 9ಇಂದ GoPro 13ಗೆ ಅಪ್ಡೇಟ್ ಆದೆ. ಸೊ ನನ್ನ ಹತ್ರ GoPro 13ಗೆ ಮ್ಯಾಗ್ನೆಟಿಕ್ ಮೌಂಟ್ ಕೂಡ ಇದೆ. ಸೊ ಆದರೆ ಅದು ಹಾರಿಜಾಂಟಲ್ ಮಾತ್ರ ವರ್ಕ್ ಆಗುತ್ತೆ, ವರ್ಟಿಕಲ್ ಆಗ್ತಾ ಇರಲಿಲ್ಲ. ಸೊ ನನಗೂ ತುಂಬ ಬೇಜಾರಾಗೋದು. ಇಲ್ಲಾಂದರೆ Insta 360 ತೊಗೊಂಡ್ಬೋಣ, ಇದನ್ನು ಕೊಟ್ಬಿಟ್ಟು ಅಂತ ಸುಮಾರು ಸತಿ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿತ್ತು. ಬಟ್ ನನಗೆ GoPro ಸ್ವಲ್ಪ ತುಂಬ ಇಷ್ಟ, ನಾನು ತುಂಬ ಲೈಕ್ ಮಾಡ್ತೀನಿ GoProನ. ಸೊ ಹಾಗಾಗಿ ಅದನ್ನು ನಾನು ಸೇಲ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ಯಾವ್ದಾದ್ರು ಮೌಂಟ್ ಸಿಗುತ್ತಾ, 360 ರೊಟೇಷನ್ ಇರುವಂಥ ಒಂದು ಮೌಂಟ್ ಸಿಗುತ್ತಾ ಅಂತ ತುಂಬ ಸರ್ಚ್ ಮಾಡಿದೆ ವೆಬ್ಬಲ್ಲಿ. ಸೊ ನನಗೆ ಮೌಂಟ್ ಸಿಕ್ತು. ಸೊ ಅದೇ ಮೌಂಟ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಒಂದು 2-3 ಶಾರ್ಟ್ಸ್ಗಳು ಕೂಡ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಇದರಲ್ಲಿ ರೆಫರೆನ್ಸಾಗಿ ಹಾಕಿರ್ತೀನಿ, ನೋಡಿ. ಸೊ ಬನ್ನಿ, ನಿಮಗೆ ಇವಾಗ ಮೌಂಟ್ ತೋರಿಸ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ನನ್ನ ರೈಡಿಗೆ ಯೂಸ್ ಮಾಡೋವಂಥ ನನ್ನ ಫೇವ್ರೇಟ್ ಹೆಲ್ಮೆಟ್ ಇದು. ನಾನು ಇದನ್ನು ಒಂದು 3 ಇಯರ್ಸ್ ಮೇಲಾಯಿತು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ನನ್ನ ಎಲ್ಲ ರೈಡಲ್ಲೂ ಈ ಹೆಲ್ಮೆಟ್ನ ನೋಡಿರ್ತೀರ. ಸೊ ಇದು ನನ್ನ ಫೇವ್ರೇಟ್ ಹೆಲ್ಮೆಟ್ ಕೂಡ. ನಂತರ ಬೇರೆ 2-3 ಹೆಲ್ಮೆಟೆಲ್ಲ ನಾನು ಇಟ್ಟಿಲ್ಲ. ಸೊ ಒಂದೇ ಹೆಲ್ಮೆಟೇ ಇಟ್ಟಿರೋದು. ಇನ್ನು ಓಪನ್ ಹೆಲ್ಮೆಟ್ಸ್ಗಳಿದೆ. ಸೊ ಅದನ್ನು ಜಾಸ್ತಿ ನಾನು ಎಲ್ಲೂ ಪ್ರಿಫರೆನ್ಸ್ ಮಾಡಲ್ಲ. ಸಿಟಿ ರೈಡಲ್ಲಾದರೆ ಮಾತ್ರ ಹಾಕ್ಕೊಳ್ತೀನಿ. ಎಲ್ಲೂ ವ್ಲಾಗ್ ಮಾಡೋಕ್ಕೆ ಹೋಗ್ತಿಲ್ಲ ಅಂದರೆ ಮಾತ್ರ ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಇನ್ನು ಅದು ಬಿಟ್ಟರೆ ರೈಡ್ಗೆಲ್ಲೇ ಹೋದರೂ ಕೂಡ ಇದೇ ಹೆಲ್ಮೆಟೇ ಯೂಸ್ ಮಾಡೋದು. ಸೊ ಬನ್ನಿ, ಇದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಮೌಂಟ್ ಯಾವ ರೀತಿ ಇದೆ ಅನ್ನೋದನ್ನ. ಸೊ ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಮೌಂಟು. ಕ್ಯಾಮ್ರಾ ತೆಗೆದು ತೋರಿಸ್ತೀನಿ ರೀ. ನೋಡಿ, ಇದು ಮೌಂಟು. ನಾನು ನಿಮಗೆ ಆಮೇಲೆ ಇದನ್ನು ತೋರಿಸ್ತೀನಿ ಮತ್ತೆ. ನೋಡಿ, ಜಸ್ಟ್ ಇವಾಗ ಏನಿದೆ, ಒಂದೇ ರೊಟೇಷನ್ಗೆ ವರ್ಟಿಕಲ್ ಕೂಡ ಆಗೋಗುತ್ತೆ. ಸೊ ಒಂದೇ ರೊಟೇಷನ್ಗೆ ಹಾರಿಜಾಂಟಲ್ ಕೂಡ ಆಗೋಗುತ್ತೆ. ನೀವು ಇದೇ ಥರ ಮೌಂಟು DJI ಕ್ಯಾಮ್ರಾಗೆ ಯೂಸ್ ಮಾಡ್ತೀರಾ ಅಂದರೆ ನೀವು ರಿಮೂವ್ ಮಾಡಬೇಕಾಗುತ್ತೆ. ಬಟ್ ಇದನ್ನು ನೀವು ರಿಮೂವ್ ಮಾಡೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ಒಂದೇ ರೊಟೇಷನ್ನು. ಸೊ ನೋಡಿ, ವರ್ಟಿಕಲ್ ಆಗೋಯ್ತು. ಸೊ ಇದು ಮೌಂಟ್ ಮಾತ್ರ ಸಖತ್ ಯೂಸ್ಫುಲ್ ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಸೊ ಸಖತ್ತಾಗಿದೆ ಮೌಂಟ್ ಮಾತ್ರ. ಸೊ ನೋಡಿ, ಇದನ್ನು ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ, ಇದು ಮೌಂಟ್ ಈ ಥರ ಇದೆ. ಇದು ತುಂಬ ಸಕ್ಕತ್ತಾಗಿದೆ ನೋಡಿ. ಇದು ಹೀಗೆ ರೊಟೇಷನ್ ಆಗುತ್ತೆ, ಕಾಣ್ತಾ ಇದೆಯಾ? ಸೊ ಹಿಂದೆ ಈ ರೌಂಡ್ ಏನಿದೆ, ನಾವು ಇದನ್ನು ಹೆಲ್ಮೆಟಲ್ಲಿ ಮೌಂಟ್ ಮಾಡ್ಕೊಳ್ಳೋದು. ಇದು ಆರಾಮಾಗಿ ನಾವು ರೊಟೇಟ್ ಮಾಡ್ಬೋದು. ಸೊ ಈ ಮೌಂಟು ತುಂಬಾ ಯೂಸ್ ಆಗುತ್ತೆ. ನಮ್ಮ ಗೋಪ್ರೋಗಳಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕಿತ್ತು ಅಂದರೆ ಪರ್ಚೇಸ್ ಮಾಡಿ. ಮತ್ತು ಇನ್ನೊಂದು, ಇದು ಯಾವುದೇ ರೀತಿ ಕೂಡ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಗೋಪ್ರೋ ಯೂಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ನಾನು ಈ ಮೌಂಟ್ನ ತರಿಸಿದ್ದು. ಸೊ ನಾನು ಆಲ್ಮೋಸ್ಟ್ ಸುಮಾರು ಒಂದು 4-5 ವೀಡಿಯೋಗಳು ಮಾಡಾದಮೇಲೆ ಓಕೆ, ಮೌಂಟಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ತೊಗೊಂಡಾಗೆ ನನಗೆ ಫೀಲ್ ಆಯಿತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಅದು ನನಗೆ ಫೀಲ್ ಆದಮೇಲೇ ಹಾಗೂ ಬೇಡ, ಒಂದೇ ಸತಿ ವೀಡಿಯೋ ಮಾಡೋದು ಬೇಡ, ಒಂದು 2-3 ಸತಿ ರೈಡಿಗೆ ಯೂಸ್ ಮಾಡೋಣ. ಯೂಸ್ ಮಾಡಾದಮೇಲೆ ಇದು ಹೇಗೆ ಅನಿಸುತ್ತೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ರಿವ್ಯೂ ಮಾಡೋಣ ಅಂತ ನಾನು ಇದನ್ನು ಮಾಡ್ತಾಯಿರೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ, ಸಖತ್ತಾಗಿದೆ. ನೀವು ಇದನ್ನು ಪರ್ಚೇಸ್ ಮಾಡಿ ನಿಮಗೆ ಬೇಕಿದ್ದರೆ. ನಾನು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ, ನಿಮಗೆ ಬೇಕು ಅನ್ಸಕ್ಕೆ ಪರ್ಚೇಸ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಹೀಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. It's time to look at the enemy. Look in the mirror if he is no friend to me. It's not working out.